ಅನೇಕ ವರ್ಷಗಳಿಂದ ಪಾಸ್ಟರ್ ಹೇಳ್ಕೊತಾನೆ ಹೊಂಟ್ರ ಉಪವಾಸ ಮಾಡಬೇಕು ಅಂತ ಹೇಳಿ. ನಂತರ ಬರುವ ದಿನಗಳಲ್ಲಿ ಪ್ರಾರ್ಥನೆ ಮಾಡ್ಬೇಕಾಗ್ತದೆ. ಪ್ರಾರ್ಥನೆ ಕೆಲವೊಬ್ಬರು ತಾಯಿಂದರು ಪ್ರಾರ್ಥನೆ ಮಾಡ್ತಾರೆ ಮನೆಯಲ್ಲಿ. ಏನಪ್ಪಾ ಅಂದ್ರೆ, ದೇವರೇ ನಮಗ್ ಕಾಪಾಡು, ನನ್ನ ಮಕ್ಕಳಿಗೆ ಕಾಪಾಡು, ನನ್ನ ಮಗ ನನ್ನ ಮಾತು ಕೇಳುವಾಗ ಅವನಿಗೆ ಕಾಪಾಡು ಅಂತೆಲ್ಲ ಪ್ರಾರ್ಥನೆ ಮಾಡ್ತಾರೆ. ನಮ್ಮಲ್ಲಿ ಯಾವಾಗ ನಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನೆ ಪ್ರತಿ ನಿಮಿಷ ಇರುವುದಿಲ್ಲೋ ಅಲ್ಲಿವರೆಗೆ ನಮ್ಗೆ ಆಶೀರ್ವಾದ ಆಗಂಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಹೊಲಕ್ಕೆ ನಡೆದಿರಿ, ಪ್ರಾರ್ಥನೆ ಮಾಡ್ರಿ. ಅಡಿಗೆ ಮಾಡ್ಲತ್ತೀರಿ, ಪ್ರಾರ್ಥನೆ ಮಾಡ್ರಿ. ಬೈಕ್ ಮೇಲೆ ನೀವು ಟ್ರಾವೆಲ್ ಮಾಡ್ಲತ್ತೀರಿ, ಪ್ರಾರ್ಥನೆ ಮಾಡ್ರಿ. ನೀವೆಲ್ಲ ಯಾವ್ದೋ ಊರಿಗೆ ಎಂಟ್ರಿ ಭೇಟಿ ಆಗಲಕ್ಕೆ ಹೋಗತ್ತ, ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಹೆಂಗ್ ಮಾಡ್ಬೇಕು? ಉದ್ದಕ್ ಮಾಡಿದ್ರೆ ಪ್ರಾರ್ಥನೆ ಅಲ್ಲ. ಬಹಳ ಉದ್ದಕ್ ಮಾಡ್ತಾರ, ಬಹಳ ಓದ್ಯಾರ, ಬಹಳ ತಿಳ್ಕೊಂಡಾರ, ಅದು ಪ್ರಾರ್ಥನೆ ಅಲ್ಲ. ಪ್ರಾರ್ಥನೆ ಯಾವುದು? ನೀ ಮನಸ್ಪೂರ್ವಕವಾಗಿ, ಓ ದೇವರೇ ನನ್ನನ್ನು ನೀನು ಕಾಪಾಡು. ಹಲ್ಲೆಲೂಯಾ. 12 ಪ್ರಾರ್ಥನೆಯನ್ನು ದೇವರಿಗೆ ಕೇಳಿದ್ರಿ. ಯಾಕೆ ಹೇಳಿದ ದೇವರು? ದೇವರ ಬಳಿ ನಮ್ಮ ಒಂದು ಯೋಜನೆ ಅದ ದೇವರಿಗೆ. ಅದಕ್ಕಾಗಿ ನಾವು